ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ಇವಾಗ 12 ಗಂಟೆ ಆಯಿತು. ಸೊ ಇವಾಗ ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಗಾರ್ನಿಶ್ ಎಲ್ಲ ಚೆನ್ನಾಗಿದೆಯಲ್ಲ, ಯಾವ ಜ್ಯೂಸ್ ಅಂತ ಕೇಳ್ತಾ ಇದ್ದೀರಾ? ಸೊ ಇದು ಬಂದು ಗ್ರೇಪ್ ಜ್ಯೂಸ್. ಗ್ರೇಪ್ಸ್ ಎಲ್ಲ ಹಾಕಿ ಗಾರ್ನಿಶ್ ಥರ ಮಾಡಿ ಜ್ಯೂಸ್ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಹುಳಿಯಾಗಿ ಸ್ವಲ್ಪ ಶುಗರಲ್ಲಿ ಹಾಕಿ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ಮತ್ತು ಕೋಲ್ಡಾಗಿ ತುಂಬ ಸೂಪರಾಗಿದೆ. ಇದು ಯಾವ ಥರ ಮಾಡೋದು ಅಂತ ವೀಡಿಯೋದಲ್ಲಿ ನಾನು ಇವಾಗ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರ ಹೊಸದಾಗಿ, ದಯವಿಟ್ಟು ಚಾನಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅದೇ ಥರ. ಓಕೆನಾ? ವಿಡಿಯೋ ಹೇಗಿದೆ ಅಂತ ಹೇಳಿ, ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಓಕೆ ಒಂದು. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ತುಂಬ ಚೆನ್ನಾಗಿದೆ. ಹುಳಿಯಾಗಿ ಗ್ರೇಪ್ಸ್ ತುಂಬ ಹುಳಿ ಇದೆ, ಮತ್ತು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ರೆಡಿ ಮಾಡಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ನಾನು ಇವಾಗ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ಬನ್ನಿ ಗೈಸ್, ನಾನಿಲ್ಲಿ ಗ್ರೇಪ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಥರದ್ದು ಅಂದರೆ ಕೆಂಪು ಕಲರು ಮತ್ತು ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್, ಈ ಥರ ಇರೋದು ಗ್ರೇಪ್ಸ್ ತುಂಬ ಇರುತ್ತೆ ಬೇರೆ ಬೇರೆ ಕಲರಲ್ಲಿ. ಸೊ ನಾನು ಇದರಲ್ಲಿ ಈ ಥರ ಪಿಂಕ್ ಶೇಡಲ್ಲಿ ಇದೆಲ್ಲ ಆ ಥರ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಹುಳಿ ಅಂದರೆ ಲೈಟ್ ಹುಳಿ ಇರುತ್ತೆ, ಆದರೂ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಈ ಗ್ರೇಪ್ಸ್. ಸೊ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಬಿಸಿನೀರು ಅಂದರೆ ಹಾಟ್ ವಾಟರ್ ಏನಿದೆ ಅದನ್ನ ತೊಗೊಂಡು ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡುವಾಗ ಸೋಡಾ ಇಲ್ಲದಿದ್ದರೆ ಸೋಡಾ ಜೊತೆಗೆ ಸ್ವಲ್ಪ ಏನು ಸಾಲ್ಟ್ ಇದೆಲ್ಲ, ಸೋಡಾ ಮತ್ತು ಸಾಲ್ಟ್ ಎರಡನ್ನ ಹಾಕಿ ತೊಳೆಯೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಇದ್ರ ಮೇಲೆ ನಾವು ಅವರು ಬೆಳೆಯುವಾಗ ಇದಕ್ಕೆ ಮದ್ದು ಏನು ಇದೆ ಅದನ್ನ ಹಾಕಿರ್ತಾರಲ್ವ, ಅದರಿಂದ ಇದ್ರ ಮೇಲೆಲ್ಲ ಸ್ವಲ್ಪ ಸಾಲ್ಟನ್ನ ಹಾಕಿ ಮತ್ತು ಸೋಡಾನ ಹಾಕಿ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡುವಾಗ ಹಿಂಗೆ ಈ ಥರ ಕೈಯಲ್ಲಿ ಮಾಡಿಕೊಂಡು ಒಂದು 5 ನಿಮಿಷ ನೀವು ಇದೇ ಥರ ಬಿಟ್ಬಿಡಬೇಕು. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಮತ್ತೆ ಪುನಃ ಬೇರೆ ವಾಟರಲ್ಲಿ ಬೇರೆ ನೀರಲ್ಲಿ ತೊಳೆದು ತಿನ್ನೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಜ್ಯೂಸ್ ಮಾಡಿ ಕುಡಿಯೋದ್ರಿಂದನೂ ಚೆನ್ನಾಗಿರುತ್ತೆ, ಮತ್ತು ಈ ಥರನೇ ತೆಗೆದು ತಿನ್ನೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಕೂಡ ಇರುತ್ತೆ ಈ ಗ್ರೇಪ್ಸ್. ಸೊ ಹಾಗಾಗಿ ನಾನಿಲ್ಲಿ ಇವಾಗ ಇದನ್ನೆಲ್ಲನೂ ಬೇರೆ ಬೇರೆ ಅಂದರೆ ಒಂದು ಅದ್ರದ್ದು ಏನಿದೆ ಇದನ್ನೆಲ್ಲ ತೆಗೆದು ಈಗ ಬೇರೆ ನೀರಿಗೆ ನಾನು ಹಾಕ್ತಾಯಿದ್ದೀನಿ ನೋಡಿ. ಬೇರೆ ವಾಟರ್ಗೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ಪುನಃ ಇನ್ನೊಂದು ಗ್ಲಾಸಲ್ಲಿ ಬಿಸಿನೀರು ತೊಗೊಂಡು, ತಣ್ಣೀರು ತೊಗೊಬರ್ತು, ಬಿಸಿನೀರು ತೊಗೊಳ್ಬೇಕು, ಸ್ವಲ್ಪ ಕ್ಲೀನ್ ಜಾಸ್ತಿ ಆಗುತ್ತೆ ಇದರಲ್ಲಿ. ಸೊ ಇನ್ನೊಂದು ಪಾತ್ರೆಗೆ ನಾನು ಬಿಸಿನೀರು ಹಾಕ್ಕೊಂಡು ಮತ್ತೆ ಪುನಃ ನಾನು ಬೇರೆ ಇದಕ್ಕೆ ಹಾಕಿ ಪುನಃ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಲೀನ್ ಮಾಡಿದ ನಂತರ ಇದನ್ನ ನಾನು ಇವಾಗ ಜ್ಯೂಸಿಗೆ ಅಂತ ಹೇಳಿ ಮಿಕ್ಸಿ ಜಾಡಿ ಏನಿದೆ ಅದಕ್ಕೆ ನಾನು ಹಾಕಿ ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ನಾನು ಇದನ್ನ ಏನು ಗ್ರೈಂಡ್ ಮಾಡೋವಂಥದ್ದು. ಗ್ರೈಂಡ್ ಮಾಡಿ ಆದಮೇಲೆ ಅದನ್ನ ಫಿಲ್ಟ್ರ್ ಮಾಡ್ಕೋಬೇಕು. ಸೊ ಫಿಲ್ಟ್ರ್ ಮಾಡಿ ಕುಡಿಬೇಕು. ಇಲ್ಲಾಂದರೆ ನಿಮಗೆ ಫಿಲ್ಟ್ರ್ ಮಾಡಿ ಕುಡಿಯೋದಿದ್ದರೆ ಹಾಕಿನೇ ಕುಡಿತೀನಿ ಅಂದ್ರೂ ಓಕೆ, ಇಟ್ ಈಸ್ ಓಕೆ ನಿಮ್ಗೆ ಹೆಂಗಾಗುತ್ತೆ ಆ ಥರ. ಸೊ ನಾನಿಲ್ಲಿ ಇದನ್ನ ಮಿಕ್ಸಿ ಜಾಡಿಗೆ ಹಾಕಿ ಸ್ವಲ್ಪ ಶುಗರು ಹಾಕ್ಕೊಂಡು, ಎಷ್ಟು ಬೇಕು ಶುಗರ್ ಅಂದರೆ ಇದು ಸ್ವೀಟ್ ಇದ್ದರೆ ಸ್ವಲ್ಪ ಶುಗರ್ ಕಡಿಮೆ ಮಾಡ್ಕೊಳ್ಳಿ. ಸೊ ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ತಾರೆ, ಬಟ್ ನಾನಿಲ್ಲಿ ಪೆಪ್ಪರ್ ಪೌಡರ್ ಏನೂ ಹಾಕ್ಕೊಳ್ತಿಲ್ಲ. ಸ್ವಲ್ಪ ಶುಗರ್ನ ಹಾಕಿ ನಾನಿಲ್ಲಿ ಇದನ್ನ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿ ಆದಮೇಲೆ ಸ್ವಲ್ಪ ಇಲ್ಲಿ ಒಂದು ಗ್ಲಾಸಿಗೆ ಐಸ್ನ ಹಾಕಿ, ಐಸ್ ಕ್ಯೂಬ್ ಏನಿದೆ ಅದನ್ನ ಹಾಕಿ ನಾನು ಮತ್ತು ನಂತರ ಜ್ಯೂಸನ್ನ ಇದಕ್ಕೆ ಫಿಲ್ಟ್ರ್ ಮಾಡಿ ಹುಯ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಫಿಲ್ಟ್ರ್ ಮಾಡಿ ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಹೆಲ್ದಿಯಾಗಿರೋ ಜ್ಯೂಸನ್ನ ಕುಡಿದು ಹೆಲ್ದಿಯಾಗಿರಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಈ ಜ್ಯೂಸ್ ನಿಮಗಾಗಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗೈಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.